ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದುರ್ಗಾದೇವಿಯನ್ನ ಹೇಗೆ ಆರಾಧಿಸಬೇಕು, ಅದ್ರ ಜೊತೆಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಗಳಿಗೂ ಸತಿಪತಿ ಕಲಹ ಆಗ್ತಾನೆ ಇರುತ್ತೆ. ಅದಕ್ಕೆ ಏನೆಲ್ಲ ಪರಿಹಾರ ತಿಳಿಸ್ಕೊಡೋದಕ್ಕೆ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರಾದಂತಹ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅದ್ರ ಜೊತೆಗೆ ಇವರಿಗೆ ಜಾತಕ ಬೇಡ, ಹಸ್ತರೇಖೆ ಬೇಡ, ಏನೂ ಬೇಡ, ನಿಮ್ಮ ಮಾತಿನ ಮೂಲಕ ನಿಮ್ಮ ಸಮಸ್ಯೆಯನ್ನು ತಿಳಿದು ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಓಕೆ, ಗುರುವೇ ಶರಣಂ. ನಮಸ್ಕಾರ ಎಲ್ಲರಿಗೂ. ಮಂತ್ರಾಲಯ ಮಹಾಪುರುಷ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಎಲ್ಲ ಜೀವರಾಶಿಲೆಯೂ ಖಂಡಿತವಾಗ್ಲೂ ಸರ್ವ ರೀತಿಯಿಂದ ಸರ್ವಸ್ವದಿಂದ ಎಲ್ಲ ಭಗವಂತ ಆಶೀರ್ವಾದದಿಂದ ಎಲ್ಲ ಸಕಲ ಜೀವರಾಶಿನೂ ಪ್ರಾರ್ಥನೆ ಮಾಡ್ತಾ ಒಂದೊಂದು ಜೀವರಾಶಿಲೂ ಇರಬೇಕು ಅಂತ ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಅವರ ಪವಾಡಗಳಿಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಅಂತ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಮಳೆ ಬೀಳ್ತಾನೆ ಇದೆ ಮಂತ್ರಾಲಯದಲ್ಲಿ. ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋದಕ್ಕೋಸ್ಕರ ಎಷ್ಟು ಜನ ಅಲೆಮೋದುತ್ತಿದ್ದಾರೆ. ಆದ್ರೂ ಸಹ ಮಳೇಲಿ ನೆನ್ಕೊಂಡು, ಅದೇ ನೋಡಿ ಎಷ್ಟು ಶ್ರೇಷ್ಠ, ಮಳೇಲಿ ನೆನ್ಕೊಂಡು ರಾಯರನ್ನ ದರ್ಶನ ಮಾಡೋ ಅಂಥದ್ದು. ಎಲ್ಲಿ ಹೋಗಿ ಸ್ನಾನ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ನದಿಗೆ ಹೋಗ್ಬೇಕಾಗಿಲ್ಲ. ಈ ಥರ ಇದು ಜನ ಅಂತ ಅಂದರೆ ಜನ ಹೋಗ್ಬಿಟ್ಟಿದ್ದಾರೆ. ತಿರುಪತಿ ಫಸ್ಟು, ಅದು ವೆಂಕಟೇಶ್ವರನ ದೇವಸ್ಥಾನ. ಎರಡನೇದು ಬಂದು ರಾಘವೇಂದ್ರ ಸ್ವಾಮಿ, ಎರಡನೇ ತಿರುಪತಿ ಆಗ್ತಾ ಇದೆ ನೋಡಿ. ಹೇಳಕ್ಕೆ ಸಾಧ್ಯನೇ ಇಲ್ಲ. ಜನ ಅವರು ಹೇಳಿದಂಥದ್ದು 300 ವರ್ಷಗಳಾದಮೇಲೆ ನಾನು ಪ್ರಬಲ ಆಗ್ತೀನಿ ಅಂತ ಹೇಳಿದರು, ಫೇಮಸ್ ಆಗ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ಆ 300 ವರ್ಷ ಕ್ರಾಸ್ ಆಗಿದ ತಕ್ಷಣ ಆ ಭಗವಂತ, ಅದರಲ್ಲೂ 350 ವರ್ಷ ಕ್ರಾಸ್ ಆಯಿತು. ಹೇಳಕ್ಕೆ ಸಾಧ್ಯನೇ ಇಲ್ಲ. ಇರುವೆ ಗುಡ್ತರ ಮುಚ್ಕೊಂಬಿಟ್ಟಿದ್ದಾರೆ ಜನ. ಅಷ್ಟು ಎಲ್ಲ ನಾನಾ ಕಡೆಗೆ ನೋಡ್ತಾ ಇದ್ರೇನು ಜನನೇ ಜನ. ಇವಾಗ ಹೋದರೆ ನಾವು ದೇವ್ರ ದರ್ಶನ ಮಾಡೋಕ್ಕಾಗುತ್ತಾ ಅನ್ನೋಂಥದ್ದು ಸಹ ನಮಗೊಂದು ಕ್ವಶನ್ ಬರುತ್ತೆ ಖಂಡಿತವಾಗ್ಲೂ. ಏಕೆ ಅಂತಂದರೆ ಯಾವಾಗಲೂ ಸುಮ್ಮನೆ ಸಾಧಾರಣವಾಗಿ ಹೋಗ್ಬಿಟ್ಟು ರಾಯರನ್ನ ನೋಡ್ಕೊಬಂದರೆ ಅರ್ಥನೇ ಇಲ್ಲ. ಕಷ್ಟಪಟ್ಟು ಅವ್ರನ್ನ ಹೋಗಿ ದರ್ಶನ ಮಾಡುವಾಗಲೇ ನಮಗೆ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಒಂದು ಧರ್ಮ ದರ್ಶನಕ್ಕಾಗಲಿ ಹೋಗಿ ನಿಂತ್ಕೊಂಡು ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಅದ್ರ ಜೊತೆಲಿ ನಾವು ಕಷ್ಟಪಟ್ಟು ಆ ಭಗವಂತನ ಸೇವೆ ಮಾಡ್ಕೊಂಬರೋದ್ರಲ್ಲಿ ಅಷ್ಟು ಶ್ರೇಷ್ಠತೆ ಇರುತ್ತೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಲಿ ಇರಬೇಕು. ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ, ಇವತ್ತು ನಾಳೆ 2 ದಿವಸನೂ ಬಂದಿದೆ ಏಕಾದಶಿ. ಅದರಿಂದ ಏಕಾದಶಿ ಎಷ್ಟು ಮಹಾತ್ಮೆ ಆ ಭಗವಂತನ ಇಚ್ಛೆ ಹೋಗ್ತಾ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ರಾಯರಿಗೆ ಯಾವ ರೀತಿ ಇರಬೇಕು, ಏನು ಮಾಡಿದ್ರೆ ನಮಗೆ ಬೆನಿಫಿಟ್ ಆಗುತ್ತೆ, ರಾಘವೇಂದ್ರ ಸ್ವಾಮಿಗೆ ಯಾವ ರೀತಿ ನಾವು ಹೋಗಬೇಕು ಅನ್ನೋದು ಸಹ ಹೋಗ್ತಾ ತಿಳ್ಕೊಳ್ಳೋಣ. ಇವತ್ತಿನ ದಿವಸ ಮಂಗಳವಾರ. ಎಲ್ಲರಿಗೂ ಆ ದೇವಿ ಮಹಾತಾಯಿ ಅನುಗ್ರಹ, ಮಾಂಚಲಮ್ಮನವರ ಅನುಗ್ರಹ ಸದಾ ಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೋಸ್ಕರ ನಾನು ಸಂಕಲ್ಪ ಮಾಡ್ಕೊತೀನಿ. ಗುರುವೇ ಶರಣು. ಅಮ್ಮ ಒಂದು ಕರೆ ಇದೆ. ಖಂಡಿತ. ನಮಸ್ತೆ. ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರು ಮಕ್ಕಳು ಮದುವೆ ಆಗ್ಬೇಕು, ಆರೋಗ್ಯ ಸಮಸ್ಯೆ, ಸಾಲದ ಬಾಧೆ ಇದೆ. ಗುರುಮಾತಾ ಇದ್ದಾರೆ, ಅವ್ರ ಜೊತೆ ನೀವು ಮಾತನಾಡಬಹುದು. ಅಮ್ಮ ನಮಸ್ಕಾರ. ನಮಸ್ಕಾರ. ಹೇಳಿಮ್ಮ. ತುಂಬಾ ತೊಂದರೆಯಲ್ಲಿ ಇದ್ದೀವಿ ಮೇಡಮ್. ಮನೆಯಲ್ಲಿ ಆರೋಗ್ಯ ಸಮಸ್ಯೆ. ಮೊನ್ನೆ ಹಾರ್ಟ್ ಅಟ್ಯಾಕ್ ಆಯ್ತು ಯಜಮಾನ್ರಿಗೆ. ಮಕ್ಕಳು ಮದುವೆ ಆಗ್ಬೇಕು, ಗಂಡು ಮಕ್ಕಳದು. ಓಕೆ. ಸಾಲದ ಬಾಧೆ ಇದೆ. ನಿಮ್ಗೆ ಆರೋಗ್ಯ ತೊಂದರೆ ಆಗಾಗ್ಲೇ ಆ ತೊಂದರೆ ಆಗ್ತಾ ಇರುತ್ತಮ್ಮ? ಇಬ್ರು ಮೊನ್ನೆ ಹಾಗಾಗಿ ಆಗ್ತಾ ಇತ್ತು. ಮೊನ್ನೆ ಗುರುವಾರ ದಿನ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೆಂತ್ ಹಾಕಿ ಬಂದಿದ್ದೀವಿ ಮೇಡಮ್. ನಿಮ್ಮ ಯಜಮಾನ್ರಿಗ? ಹೌದು ಮೇಡಮ್, ಯಜಮಾನ್ರಿಗೆ. ನಮಗೂ ಏನೋ ಒಂಥರ ಆಗ್ತಾ ಇದೆ, ತಿಳಿಯುವುದಿಲ್ಲ. ನೀವಿರಂತ ಮನೇಲೇನೆ ಭಗವಂತ ನಿಮ್ಮ ಮನೆ ದೇವ್ರು ಇಲ್ವಲ್ಲಮ್ಮ. ನಿಮ್ಮ ಮನೇಲೇನೆ ಯಾವ ದೇವರು ವಾಸ ಇಲ್ಲ. ಮನೇಲಿ ಭಗವಂತನ ಆಶೀರ್ವಾದ ಒಂದು ಸಾಸಿವೆಷ್ಟು ಇಲ್ರಿ. ಫಸ್ಟ್ ಹೋಮ ಮಾಡ್ಬೇಕು ನಿಮ್ಮ ಮನೆಗೆ. ಹೋಮ ಮಾಡಿ ಅದನ್ನು ಭಗವಂತನ ನೆಲೆ ಆಗೋ ರೀತಿಲೇ ತರಬೇಕು ನೀವು. ಗಣಪತಿ ಹೋಮ, ಸತ್ಯನಾರಾಯಣ ಹೋಮ ಮಾಡಬೇಕು ನೀವಲ್ಲಿ. ಆರೋಗ್ಯ ಸಮಸ್ಯೆ ತುಂಬ ಆಗ್ತಾ ಇದೆ. ಅದೇ ರೀತಿ ನಿಮಗೆ ಚಿಕ್ಕ ಹುಡುಗನಿಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ ಅವಾಗವಾಗಲೇ.
ಅದನ್ನು ಸಹ ನೋಡ್ಕೊಬೇಕು. ಕಾರಣ ನೋಡಿ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದಮೇಲೆ ನಿಮಗೂ ಆ ಸಮಸ್ಯೆ ಬರ್ತಾ ಇದೆ ಅನ್ನುವಾಗ ಅಲ್ಲಿ ಖಂಡಿತವಾಗ್ಲೂ ವಾಸ್ತು ಪ್ರಕಾರವಾಗಿ ಆ ಭಗವಂತ ಇಲ್ಲ. ಅಲ್ಲಿ ನೀವು ಮನೇನೇ ಚೇಂಜ್ ಮಾಡಬೇಡಿ, ಆದರೆ ಹೋಮ ಮಾಡಿಸ್ಬೇಕು. ಗಣಪತಿ ಹೋಮ, ಸತ್ಯನಾರಾಯಣ ಹೋಮ ಮಾಡಿಸಿ, ಅದೇ ರೀತಿ ಮನೆಗೆ ಒಂದು ತೆಂಗಿನಕಾಯಿನ ಹೋಮ ಮಾಡಿಸೋ ಅಂಥ ಟೈಮಲ್ಲಿ ತೆಂಗಿನಕಾಯಿನ ಅದರ ದೃಷ್ಟಿ ತೆಗೆದ್ಬಿಟ್ಟು ಆ ತೆಂಗಿನಕಾಯಿನ ಮುತ್ಸಂಜೆ ಸೇರುತ್ತಲ್ಲ ಆ ಜಾಗದಲ್ಲಿ ಹೊಡಿಬೇಕು. ಯಾಕೆ ಅಂತಂದರೆ ನಿಮ್ಮ ಮನೇಲಿರೋಂಥ ದೃಷ್ಟಿನೂ ಸರಿಯಾಗುತ್ತೆ. ಅದೇ ರೀತಿ ಯಾವ ಕಾರಣಕ್ಕೂ ಯಾವ ಭಗವಂತನ ಆಶೀರ್ವಾದನೂ ಅಲ್ಲಿಲ್ಲ. ಅದಾಗೋದಕ್ಕೆ ದೃಷ್ಟಿಗಳೆಲ್ಲನೂ ಹೋಗೋದಕ್ಕೆ ಅದನ್ನು ನೀವು ಮಾಡಲೇಬೇಕು. ಅದೇ ರೀತಿ ಹೋಮ ಮಾಡಿಸ್ಬೇಕು. ನೀವು ಈ ಪೌರ್ಣಮಿ ದಿವಸ ಮಾಡಿಸಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮೇಡಮ್ ನಮ್ಮ ಬಾಡಿಗೆ ಮಗ ಸತ್ತೋದ್ರು. ಏನ್ರಿ? ಮನೆ ಮಾಡ್ಬೇಕಂದ್ರೆ 1 ವರ್ಷ ತುಂಬಬೇಕು ಅಂತಾರಲ್ವಾ? ಹೌದು. ಅವ್ರು ತೀರೋಗಿ 2 ತಿಂಗಳಾಗಿದೆ. ಈಗ ಅದೆಲ್ಲ ಮಾಡಂಗಿಲ್ಲ ಮೇಡಮ್. ಓಕೆ. ಆಗಿದ್ರೆ ಮಾಡಬೇಡಿ. ಅಟ್ಲೀಸ್ಟ್ ನೀವು ಸುತ್ತ ಎಲ್ಲ ಕಳ್ಕೊಂಡಿದ್ದೀರಾ ಅಂತ ಅಂದರೆ ಗಣಪತಿ ದೇವಸ್ಥಾನದಲ್ಲಿ ಹೋಗಿ 2 ತಿಂಗಳಾಯಿತು. ಗಣಪತಿ 3 ತಿಂಗಳು ಆದಮೇಲೆ 3 ತಿಂಗಳು ಕಂಪ್ಲೀಟ್ ಆಗಲಿಮ್ಮ. ಆದಮೇಲೆ ಗಣಪತಿ ಹೋಮನ ಗಣಪತಿ ದೇವಸ್ಥಾನದಲ್ಲಿ ಮಾಡಿಸಿ. ಗಣಪತಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಕೊಟ್ಟು ಅದನ್ನು ಮಾಡಿಸುವಾಗ ನೋಡಿ, ಯಾರೇ ತೀರೋಗಿದ್ರೂ ಸಹ 30 ದಿವಸ ಟೈಮ್ ಅಷ್ಟೇ, 31 ದಿವಸ ಅಷ್ಟೇ ಟೈಮು. ಹೋಮಗಳನ್ನ ಮಾಡ್ಬೋದು. ಮನೆ ಶುದ್ಧ ಮಾಡಿ ವೈಟ್ ವಾಶ್ ಮಾಡ್ತೀರಾ, ಮಾಡ್ಬೋದು. ದೊಡ್ಡ ಮನೆ ಆಗಿದ್ರೆ ಮಾಡೋಕ್ಕಾಗಲ್ಲ. ಚಿಕ್ಕದಾಗಿದೆ ಮನೆ ಅಂತ ಅಂದರೆ ವೈಟ್ ವಾಶ್ ಮಾಡಿ ಹೋಮ ಮಾಡಿದ್ರೆ ತುಂಬ ಒಳ್ಳೆಯದಮ್ಮ. ಅವ್ರ ಆತ್ಮಕ್ಕೂ ಶಾಂತಿ ಆಗುತ್ತೆ. ಅದೇ ರೀತಿ ಯಾವ ತೊಂದರೆಗಳು ಬರೋದಿಲ್ಲ. ನೋಡಿ, ಅವ್ರು ಹೋಗಿರೋ ಅಂಥ ಅವರ ಆತ್ಮ ಶಾಂತಿ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಸಹ ನಿಮಗೆ ಇದೆಲ್ಲ ನಡೆಯುತ್ತಾ ಇರೋದ್ರಿಂದ ಅವ್ರಿಗೆ ಆತ್ಮ ಶಾಂತಿ ಆಗಿಲ್ಲ ಅನ್ನೋ ಭಯನೂ ಸಹ ನಿಮಗೆ ಬಂದ್ಬಿಟ್ಟಿದೆ. ಭಯನೂ ಬಂದಿದೆ. ಅದನ್ನು ಖಂಡಿತವಾಗ್ಲೂ ನೀವು ಹೋಮ ಮಾಡೋ ಅಂಥ ಸಮಯದಲ್ಲಿ ಅವರ ಆತ್ಮ ಸಹ ಶಾಂತಿ ಆಗುತ್ತೆ. ಗಣಪತಿ ಹೋಮ ಮಾತ್ರ ಮಾಡಿಸಿ. ನೀವು ನನ್ನ ನಂಬರ್ ತೊಗೊಳ್ಳಿ. ನನ್ನ ನಂಬರ್ ತೊಗೊಂಡು ನೀವು ವಾಟ್ಸಪ್ ಮಾಡಿ ನಿಮ್ಮ ಫೋಟೋನ ಕಳಿಸ್ಕೊಡಿ ನನಗೆ. ನಿಮ್ಮ 4 ಜನದ್ದು ಫೋಟೋ ಕಳಿಸಿ. ಆ ಫೋಟೋ ನೋಡುವಾಗ ನನ್ನ ವಾಟ್ಸಪ್ಪಿಗೆ ನಿಮ್ಮ 4 ಜನದ್ದು ಫೋಟೋ ಕಳಿಸ್ಕೊಡಿಮ್ಮ. ನೀವು ನಿಮ್ಮ ಮಕ್ಕಳದು, ನಿಮ್ಮ ಯಜಮಾನ್ರದ್ದು ಆ ಫೋಟೋ ಕಳಿಸ್ಕೊಟ್ರೆ ಆ ಫೋಟೋ ನೋಡುವಾಗ ಯಾರಿಗೆ ಮುಖ್ಯವಾಗಿ ಟೈಮ್ ಡಿಫ್ರೆಂಟ್ ಆಗಿದೆ, ಯಾರಿಂದ ಇದಾಗ್ತಾ ಇದೆ, ಏನು ದೋಷದಿಂದ ಅನ್ನೋಂಥದ್ದು ನೀವು ತಿಳ್ಕೊಬಹುದು. ಓಕೆನಾ? ಅದನ್ನು ನೀವು ಅರ್ಥ ಮಾಡಿಕೊಂಡು ಆಮೇಲೆ ನೀವೇನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಅದು ನೀವು ಪೂಜೆ ಮಾಡ್ಕೋಬೋದಮ್ಮ. ಮಕ್ಕಳು ಮದುವೆ ಬಗ್ಗೆ ಈಗ ಮಾತಾಡಬಾರ್ದು. ಹೋಮ ಮುಗಿಸಿ 3 ತಿಂಗಳು ಕ್ರಾಸ್ ಆದಮೇಲೆ ಶುಭ ಕಾರ್ಯಕ್ಕೆ ನೋಡಿ, ಯಾವಾಗ್ಲೂ ಶುಭ ಕಾರ್ಯಕ್ಕೆ ಟೈಮ್ ತಗೋಬೇಕು. ಯಾರಾದರೂ ಹೋಗಿದ್ದಾರೆ, ತೀರ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲೂ 3 ತಿಂಗಳು ಏನೇನು ಮಾತಾಡಬಾರ್ದು. 3 ತಿಂಗಳಾದಮೇಲೆ ನೀವು ಮನೆ ದೇವ್ರಿಗೆ ಫಸ್ಟ್ ಪೂಜೆ ಕೊಟ್ಟು ಆಮೇಲೆ ಬಂದು ನಿಮ್ಮ ಅಕ್ಕಪಕ್ಕದಲ್ಲಿ ಇರೋಂಥದ್ದು ಯಾವುದು ದೇವಸ್ಥಾನ ನಿಮಗೆ ಕಾವಲ್ ದೇವರಾಗಿದ್ದಾರೋ ಅಲ್ಲಿಗೆ ಹೋಗಿ ಫಸ್ಟ್ ಪೂಜೆ ಕೊಟ್ಬಿಡಿ. ಅನಂತರ ನೀವು ತಿಳ್ಕೊಳ್ಳಿ, ನಾನು ಹೇಳ್ತೀನಿ ಖಂಡಿತ. ನನ್ನ ನಂಬರ್ಗೆ ಫೋಟೋ ಕಳಿಸಿ. ನೀವು ನನ್ನ ನಂಬರ್ ತಗೊಳ್ಳಿ. ನೋಡಿ, ಇನ್ನೊಂದಿದೆ ನೋಡಿ, ನೇರ ಭೇಟಿಗಾಗಿ ಅಂತ ಕೊಟ್ಟಿದ್ದಾರಲ್ಲ, ಆ ನಂಬರ್ ತಗೊಳ್ಳಿ. 9626278822. ಅದಕ್ಕೆ ನೀವು ವಾಟ್ಸಪ್ ಮಾಡಿಮ್ಮ. ಖಂಡಿತ ರಾಯರ ಆಶೀರ್ವಾದ ಸದಾ ಕಾಲ ನಿಮಗೂ ಇರುತ್ತೆ, ನಿಮ್ಮ ಕುಟುಂಬಕ್ಕೂ ಇರುತ್ತೆ. ಚಿಂತೆ ಮಾಡಬೇಡಿ. ಫಸ್ಟು ನೀವು ಗರ್ಭಕೋಶ ಸ್ಕ್ಯಾನ್ ಮಾಡ್ಕೋಬೇಕು. ಗರ್ಭಕೋಶ ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮಗೂ ಸ್ವಲ್ಪ ಸಮಸ್ಯೆ ಇದೆ ಒಳಗಡೆ, ಹೊಟ್ಟೆ ಏನಾಗ್ತಾ ಇದೆ, ಬಾಧೆ ಆಗ್ತಾ ಇದೆ ನಿಮಗೆ. ಖಂಡಿತವಾಗ್ಲೂ ನೀವು ನೋಡಲೇಬೇಕಮ್ಮ. ನೀವು ಸ್ವಲ್ಪ ನಿಧಾನ ಮಾಡೋಣ ಅಂತ ನಿಧಾನದಿಂದ ಇರಬಾರ್ದು. ಯಾವಾಗ್ಲೂ ನೋಡಿ, ಯೂಟ್ರಸ್ಸಲ್ಲಿ ಒಂದು ಏನಾದರೂ ಗಟ್ಟಿ ಬಂದಿದೆ ಅಂದರೆ ಅದು ಯೂಟ್ರಸ್ ಒಳಗಡೆ ಮಾತ್ರ ಅಲ್ಲ, ಹೊರಗಡೆ ಆಗಿದ್ರೂ ಸಹ ಏನಾದರೂ ಬಂದಿದೆ ಅಂದರೆ ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಷನಲ್ಲೇ ಸರಿ ಮಾಡಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ದಿವಸ ಆಗಲಿ ಮಗನ ಮದುವೆ ಆಗಬೇಕು, ಮಗಳಿಗೆ ಮದುವೆ ಆಗಬೇಕು, ಮಗ ಓದಬೇಕು, ಈ ಥರ ಒಂದೊಂದು ನೀವು ಅಂದ್ಕೊಂಡು ಕಾಲ ಹೋಯಿತು ಅಂತಂದರೆ ಖಂಡಿತ ಆಪ್ರೇಷನ್ ಸ್ಟೇಜ್ ಕರ್ಕೊಂಡೋಗಿ ಬಿಟ್ಬಿಡುತ್ತೆ. ಅದಕ್ಕೋಸ್ಕರನೇ ಇದೆ ಅಂತ ಗೊತ್ತಾದ ಮೇಲೆ ಖಂಡಿತ ಲೇಟ್ ಮಾಡಬೇಡಿ. ಸುಮ್ಮನೆ ಸಿಂಪಲಾಗಿ ಮೆಡಿಷನ್ ಕೊಟ್ಟು ಸರಿ ಮಾಡಿಸ್ಬಿಡ್ತಾರೆ. ಖಂಡಿತವಾಗ್ಲೂ ನೀವು ನೋಡಬೇಕಮ್ಮ. ನೀವು ಸ್ವಲ್ಪ ನಿಧಾನದಿಂದ ಇರಬೇಡಿ ಅಂತ ಹೇಳ್ತೀನಿ ನಾನು. ಈ ಒಂದು ವಿಷಯದಲ್ಲಿ ನೀವು ಗಮನ ಕೊಟ್ಟು ನೋಡೋದು ತುಂಬ ಒಳ್ಳೆಯದು. ನಿಮ್ಮ ಯಜಮಾನರು ಸರಿ ಹೋಗ್ತೈತೆ, ನಿಮ್ಮ ಯಜಮಾನರು ಸರಿ ಆಗ್ತಾರೆ, ಚಿಂತೆ ಮಾಡಬೇಡಿ.
ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನೇ ಇರಲಿ ಮುಕ್ತವಾಗಿ ಮಾತಾಡಬೇಕು ಅಂತಂದರೆ ಕೆಳಗಡೆ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆಯಲ್ಲ, ಅದಕ್ಕೆ ನೀವು ಕರೆ ಮಾಡಿ. ಅಮ್ಮ, ಒಂದಷ್ಟು ಜನಕ್ಕೆ ನಿಮ್ಮ ಹತ್ರ ಏನಾದರೂ ಮಾತಾಡಬೇಕು ಅಂತಿರುತ್ತೆ, ಆದರೆ ಲೈವಲ್ಲಿ ಮಾತಾಡೋದಕ್ಕೆ ಮುಜುಗರ ಇರುತ್ತೆ, ಖಂಡಿತ ಕೇಳೋದಕ್ಕೆ ಮುಜುಗರ ಅಂತ ಹೌದು. ಅನ್ಸುತ್ತೆ. ದಯಮಾಡಿ ನಿಮಗೆ ಆ ರೀತಿಯಾಗಿ ಯಾವುದಾದ್ರೂ ವಿಚಾರದ ಬಗ್ಗೆ ಕೇಳೋದಕ್ಕೆ ಮುಜುಗರ ಇತ್ತು, ಲೈವಲ್ಲಿ ಕೇಳೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನೋದಿದ್ರೆ ಇಲ್ಲಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಅಮ್ಮ ನಿಮಗೆ ಯಾವಾಗಲೂ ಸಿಗ್ತಾರೆ. ನೀವು ಅವ್ರನ್ನ ನೇರವಾಗಿ ಭೇಟಿ ಕೂಡ ಆಗಬಹುದು.